ಈ ವರ್ಷ ನನ್ನ ಮತ್ತೆ ಆಂಜನಪ್ಪನವರ ಹುಟ್ಟುಹಬ್ಬವನ್ನ ಸಾಂಕೇತಿಕವಾಗಿ ಇಟ್ಕೊಂಡು ಹಲವಾರು ಸಮಾಜಮುಖಿಯಾದಂಥ ಕಾರ್ಯಗಳನ್ನ ನನ್ನೆಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರು, ಬಂಧುಗಳು ಆಚರಣೆಯನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ. ಅದೇ ರೀತಿ ಈ ವರ್ಷವೂ ಕೂಡ ಕಣ್ಣಿನ ತಪಾಸಣೆಯನ್ನ ಮಾಡುವಂಥದ್ದು, ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಪರೀಕ್ಷೆಯನ್ನ ಮಾಡಿ ಅದಕ್ಕೆ ಸಾಧ್ಯವಾದಷ್ಟು ಒಂದು ಟ್ರೀಟ್ಮೆಂಟ್ ಅನ್ನ ಕೊಡಿಸುವಂತ ಕಾರ್ಯವನ್ನ ಕೆಂಪೇಗೌಡ ಆಸ್ಪತ್ರೆ ವತಿಯಿಂದ ಮಾಡಿಸ್ತಾ ಇದ್ದೀವಿ. ಹಾಗೆ ಪರಿಸರ ಕಾಳಜಿಯಿಂದ ಗಿಡ ನೆಡುವಂತ ಕಾರ್ಯವನ್ನ ಕೂಡ ಹಮ್ಮಿಕೊಂಡಿದ್ದೀವಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ಉಪಯೋಗಕ್ಕೋಸ್ಕರ ಕೊಡೆಗಳನ್ನ ನೀಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನೆಲ್ಲ ಸ್ನೇಹಿತರು ಸಂಪೂರ್ಣವಾಗಿ ತಮ್ಮನ್ನ ಭಾಗವಹಿಸಿ ತಾವು ಅದನ್ನ ನಡೆಸಿಕೊಟ್ಟಿದ್ದಾರೆ. ಕ್ಷೇತ್ರದ ವಿವಿಧ ಭಾಗಗಳಿಂದ ಹಾಗೆ ನನ್ನೆಲ್ಲ ಬಂಧುಗಳು, ಒಕ್ಕಲಿಗರ ಸಂಘದ ವತಿಯಿಂದ ಎಲ್ಲರೂ ಕೂಡ ಬಂದು ನನ್ನನ್ನ ಮತ್ತೆ ಆಂಜನಪ್ಪನವರನ್ನ ಆಶೀರ್ವದಿಸಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಹೊರಗಡೆ ಈ ಹೆಲ್ತ್ ಕ್ಯಾಂಪ್ ಇಷ್ಟೊಂದು ಜನ ಸೇರಿರೋದ್ರಿಂದ ಇಷ್ಟೊಂದು ಜನ ಹೆಲ್ತ್ ಕ್ಯಾಂಪ್ ಬರ್ತಾ ಇದಾರೆ, ಸರ್ಕಾರ ಏನ್ ಮಾಡ್ತಾ ಇದೆ, ಇಷ್ಟ ಸೇವೆ ಕೊಡ್ತಾ ಇಲ್ಲ ಅಂತ ಅದ್ರ ಬಗ್ಗೆ ಸರಿ. ಸರ್ಕಾರ ತನ್ನದೇ ಆದಂತ ಕೆಲಸಗಳನ್ನ ಸರ್ಕಾರ ಮಾಡ್ತಾ ಇರುತ್ತೆ. ಸಮಾಜದಲ್ಲಿ ಇನ್ನು ಅವಶ್ಯಕತೆ ಇರ್ತಕ್ಕಂಥ ಜನಗಳು ಇದ್ದಾರೆ ಅನ್ನುವಂಥದ್ದು ಇದರಿಂದ ಗೋಚರಿಸ್ತಾ ಇದೆ. ಇಲ್ಲಿ ಕಣ್ಣಿನ ತಪಾಸಣೆ ಮತ್ತು ಉಚಿತವಾಗಿ ಆಪರೇಷನ್ ಅನ್ನ ಅವಶ್ಯಕತೆ ಇರುವಂತವ್ರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡುವಂಥದ್ದು, ಹಾಗೆ ಉಚಿತವಾಗಿ ಅವಶ್ಯಕತೆ ಇರುವಂತವ್ರಿಗೆ ಕನ್ನಡಕಗಳನ್ನ ನೀಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಇದು ನಮ್ಮ ಒಂದು ಮನಸ್ತೃಪ್ತಿಗೆ, ನಮ್ಮ ಎಲ್ಲ ಸ್ನೇಹಿತರ ಒಂದು ಸಮಾಜ ಸೇವೆಯನ್ನ ಮಾಡ್ತಕ್ಕಂಥದ್ದು. ಅದು ಸರ್ಕಾರ ತನ್ನದೇ ಆದಂತ ಕೆಲಸವನ್ನ ಮಾಡ್ತಾ ಇದೆ. ಅದು ಆ ರೀತಿ ಮಾತಾಡ್ಕೊಳ್ಳುವಂಥದ್ದು ತಪ್ಪು ಅನ್ನುವಂಥದ್ದು ನನ್ನ ಭಾವನೆ. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಸ್ನೇಹಿತರು, ಯಶವಂತಪುರ ಕ್ಷೇತ್ರ ಭಾಜಪದ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಒಕ್ಕಲಿಗರ ಸಂಘದ ನಿರ್ದೇಶಕರು, ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಆದಂಥ ಮಾರೇಗೌಡರಿಗೆ ಜನ್ಮದಿನದ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ಬರುವ 2028ರ ಎಲೆಕ್ಷನ್ ಅಲ್ಲಿ ಮಾರೇಗೌಡರು ಸಹ ಒಬ್ರು ಈ ಕ್ಷೇತ್ರದ ಆಕಾಂಕ್ಷಿ. ಅವ್ರಿಗೆ ಅವಕಾಶ ಸಿಕ್ಕರೆ ಅವ್ರಿಗೆ ಅಂತಲ್ಲ, ಅವರೊಬ್ರು ಆಕಾಂಕ್ಷಿ ಇದ್ದಾರೆ. ಜೊತೆಗೆ ಹಲವಾರು JDS ಇಂದನೂ ಆಕಾಂಕ್ಷಿಗಳಿದ್ದಾರೆ. NDA ಸರ್ಕಾರ ಮಾಡಬೇಕು ಅಂತ ಇರೋದ್ರಿಂದ ನಾವು ನಮ್ಮ ಹೈಕಮಾಂಡ್ ನ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕಾಗ್ತದೆ. ನಾವೆಲ್ಲರೂ ಮಾರೇಗೌಡರು MLA ಆಗ್ಲಿ ಅಂತಾನು ಆಶಿಸ್ತೀವಿ. ಬೇರೆಯವರು ಯಾರಿಗೆ ಸಿಕ್ಕಿದ್ರು ನಾವೆಲ್ಲರೂ ನಿಷ್ಠೆಯಿಂದ ಕೆಲಸ ಮಾಡಿ NDA ಅಭ್ಯರ್ಥಿನ ಯಶವಂತಪುರದಲ್ಲಿ ಗೆಲ್ಸ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತೊಮ್ಮೆ ಮಾರೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಉಳ್ಳಾಲವಾಡ ಅಧ್ಯಕ್ಷರು ಗಣ್ಯ ವ್ಯಕ್ತಿ ಇವತ್ತು ಹುಟ್ಟುಹಬ್ಬ ತುಂಬ ಹೆಲ್ತ್ ಚೆಕಪ್ ಮಾಡಿಸ್ತಾ ಇದ್ದಾರೆ. ತುಂಬ ಖುಷಿಯಾಯಿತು. ಇದೇ ರೀತಿ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಿ ಅವ್ರನ್ನ. ಇದೇ ಥರ ಎಲ್ಲರಿಗೂ ಪಬ್ಲಿಕ್ ಅವರಿಗೆ ಹೆಲ್ಪ್ ಮಾಡಿ ಹುಟ್ಟುಹಬ್ಬದ ಶುಭಾಶಯ.